ಮುಖಂಡನ ವಿರುದ್ಧ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಆಕ್ರೋಶಕ್ಕೆ ಸಚಿವರು ಗರಂ ಆಗಿದ್ದಾರೆ. ಅಬ್ದುಲ್ ಕೊಲೆ ಪ್ರಚೋದನಾಕಾರಿ ಭಾಷಣದಿಂದ ಆಗಿದೆ. ಸಚಿವರ ಮುಂದೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಗಳೂರಿನಲ್ಲಿ ಅಬ್ದುಲ್ ರಹೀಂ ಅವರ ಹತ್ಯೆ ಆಯಿತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಂ ಮುಖಂಡನ ವಿರುದ್ಧ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಕಾಂಗ್ರೆಸ್ ಮುಸ್ಲಿಂ ಮುಖಂಡರ ಆಕ್ರೋಶಕ್ಕೆ ಸಚಿವರು ಗರಂ ಆಗಿದ್ದಾರೆ. ಅಬ್ದುಲ್ ಕೊಲೆ ಪ್ರಚೋದನಾಕಾರಿ ಭಾಷಣದಿಂದ ಆಗಿದೆ. ಮುಸ್ಲಿಂ ಮುಖಂಡನ ನಡೆಗೆ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಸಚಿವರ ಮುಂದೆ ಕಾಂಗ್ರೆಸ್ ಮುಸ್ಲಿಂ ಮುಖಂಡರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಹೊರಗಾಕ್ರಿ ಅವನನ್ನ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಸಿಬ್ಬಂದಿಗೆ ಹೊರಗೆ ಹಾಕೋದಕ್ಕೆ ಸೂಚನೆ ಕೊಟ್ಟರು. ಮಂಗಳೂರಿನ ಸರ್ಕ್ಯೂಟ್ ಹೌಸ್ನಲ್ಲಿ ಈ ಘಟನೆ ನಡೆದಿದೆ. ನಾನು ಆ ನಿಟ್ಟಿನಲ್ಲಿ ನಾನು ಅದಕ್ಕೆ ಹೋಗೋದಿಲ್ಲ. ನನ್ನ ಉದ್ದೇಶ ಏನಂತ ಹೇಳಿದ್ರೆ, ಆಸ್ ಎ ಗವರ್ಮೆಂಟ್ ರೆಪ್ರೆಸೆಂಟೇಟಿವ್ ಇನ್ಚಾರ್ಜ್ ಮಿನಿಸ್ಟರ್, ಇಲ್ಲಿ ಯಾರು ತಪ್ಪು ಮಾಡ್ತಾರೆ ಅಂತವ್ರಿಗೆ ಶಿಕ್ಷೆ ಆಗ್ತಕ್ಕಂಥದಕ್ಕೆ ಪೊಲೀಸರು ಕೆಲಸ ಮಾಡಬೇಕು. ಅವ್ರು ಯಾರು ಹಿಂದೆ ಇದ್ದಾರೆ, ಇದರಿಂದ ಇದ್ದಾರೆ, ಅವ್ರನ್ನ ಹಿಡಿಬೇಕು. ಮತ್ತು ಮುಂದೆ ಆಗದೆ ಇರೋದಕ್ಕೆ ನೋಡ್ಕೊಳ್ತಕ್ಕಂಥ ನಾವು ಎಲ್ಲಾ ರೀತಿಯ ಪ್ರಯತ್ನ ಮಾಡಬೇಕು. ನೀವು ಸುಮ್ಮನೆ ಕಳಿಸಿಲ್ಲ ಆಚೆ ಸೋಷಿಯಲ್ ಮೀಡಿಯಾ ಸಮಸ್ಯೆ ಇಡೀ ದೇಶದಲ್ಲಿದೆ, ನಮ್ಮ ಒಂದು ಜಿಲ್ಲೆಗಲ್ಲ, ಅದು ಒಂದು ರಾಜ್ಯಕ್ಕೇನಲ್ಲ. ಅದರಿಂದ ಮತ್ತು ಕಾನೂನು ಅಡಿಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈ ಹೇಟ್ ಸ್ಪೀಚಸ್ ಮಾಡಿದಾಗ ಅಥವಾ ಇನ್ನೊಂದು ಭಾಷಣಗಳು ಮಾಡಿದಾಗ ಅದು ಅವ್ರಿಗೆ ಕೋರ್ಟ್ ನಲ್ಲಿ ನಾವು ಅವ್ರಿಗೆ ಸುಲಭವಾದಂತ, ಯಾಕಂದ್ರೆ ಈಗಿರುವಂತ ಕಾನೂನುಗಳಲ್ಲಿ ಅವರಿಗೆ ಸುಲಭವಾಗಿ ಬೇಲ್ ಸಿಗ್ತದೆ, ಸುಲಭವಾಗಿ ಹೊರಗೋದಕ್ಕೆ ಇದಕ್ಕೇನೆ ಪ್ರತ್ಯೇಕವಾದಂತ ಹೊಸ ಕಾನೂನು ಮಾಡಬೇಕಾಗ್ತದೆ. ಅದು ಕೂಡ ಬಹಳ ಅವಶ್ಯಕತೆ ಇದೆ. ಯಾಕಂದ್ರೆ ಈ ಹೇಟ್ ಸ್ಪೀಚ್ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿದ್ದಾರೆ, ಇನ್ಕ್ಲೂಡಿಂಗ್ ಟಾಪ್ ಲೀಡರ್ಸೇ ಇದ್ದಾರೆ. ಟಾಪ್ ಲೀಡರ್ಸೇ ಮಾತಾಡ್ತಾರೆ, ಎಷ್ಟೋ ಜನ. ಆಯ್ತಾ, ಇವತ್ತು ಮೊನ್ನೆ ಗುಲ್ಬರ್ಗದಲ್ಲಿ ಮಾತಾಡಿದ್ದೇನದು ಬಿಜೆಪಿ ಲೀಡರು, ಮತ್ತೆ ಯತ್ನಾಳ್ಗಳ ಸ್ಪೀಚ್ಗಳು ಕೇಳಿದ್ದೀರಾ ನೀವು? ಯಾವ ತರ ಮಾತಾಡ್ತಾರೆ? ಇಲ್ಲೇ ನಿಮ್ಮ ಜಿಲ್ಲೆಯಲ್ಲೇ ಶಾಸಕರುಗಳು ಯಾವ ತರ ಮಾತಾಡ್ತಾರೆ? ಅದು ಒಂದು ಹೇಟ್ ಸ್ಪೀಚ್ ತಾನೆ, ಪ್ರವೋಕಿಂಗ್ ಸ್ಪೀಚಸ್ ತಾನೆ. ಯಾಕೆ ಮತ್ತೆ ಅನೇಕ ಜನ ಬೇರೆ ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾರೆ. ಯಾಕಂದ್ರೆ ಕಾನೂನೆಲ್ಲ ಅವ್ರಿಗೆ ಕೇಸ್ ಬುಕ್ ಮಾಡಿದ್ರು ಕೂಡ ಸುಲಭವಾಗಿ ಬೇಲ್ ಸಿಗ್ತಾ ಇದೆ. ಮತ್ತು ಸೊ ಕಾನೂನುಗಳನ್ನೇ ಚೇಂಜ್ ಮಾಡಬೇಕಾಗ್ತದೆ. ನೋಡಿ, ಅದೇ ಅವ್ರವ್ರ ಅಭಿಪ್ರಾಯ, ನಾನು ಅದ್ರ ಬಗ್ಗೆ ಏನು ಹೇಳಕ್ ಹೋಗೋದಿಲ್ಲ. ಯಾವಾಗ ಬರಬೇಕು, ಯಾವಾಗ ಹೋಗ್ಬೇಕು, ನಾವು ಅದನ್ನ ಪರಿಸ್ಥಿತಿ ನೋಡ್ಕೊಂಡು ತೀರ್ಮಾನ ಮಾಡ್ತೀವಿ.